ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಬಿಗಿನರ್ಸ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಡಿಸೈನ್, ಬಿಗಿನರ್ಸ್ ಡಿಸೈನ್, ಸಿಂಪಲ್ ಸಾರಿ ಕುಚ್ಚು. ಇದಕ್ಕೆ ನಾನು ಈ ಥರ ಒಂದು ದೊಡ್ಡ ಬೀಡ್ ತಗೊಳ್ತಾ ಇದ್ದೀನಿ. ಆಮೇಲೆ ಸ್ಮಾಲ್ ಗೋಲ್ಡನ್ ಬೀಡ್ ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತಗೊಳ್ತಾ ಇದ್ದೀನಿ. 0.75 mm. ಬಿಗಿನರ್ಸ್ ಡಿಸೈನ್ ಇದು, ಸುಲಭವಾದ್ದು. ಫಸ್ಟು ದಾರ ಲಾಕ್ ಮಾಡಿ ಸಾರಿ ಕುಚ್ಚು ಕಲಿಯೋರಿಗೆ ಇದು ತುಂಬ ಸುಲಭ. ಫಸ್ಟು 3 ಚೈನ್ ಮಾಡಿ, ದಾರ ಲಾಕ್ ಮಾಡಿದ ಮೇಲೆ ಫಸ್ಟು 3 ಚೈನು, ಅದನ್ನು ಬಟ್ಟೆಗೆ ಸೇರಿಸ್ಕೊಂಡು ಈ ಥರ ಲಾಕ್ ಮಾಡಿ, ಆಮೇಲೆ 3 ಚೈನು, ಆಮೇಲೆ ಇದನ್ನು ಈ ಥರ ಲಾಕ್ ಮಾಡಿ ಬಟ್ಟೆಗೆ 2 ಸಾರಿ 3 ಚೈನು ಬ್ಲಾಕು. ಆಮೇಲೆ ಒಂದು ದೊಡ್ಡ ಬೀಡ್ ತಗೊಳ್ತಾ ಇದ್ದೀನಿ, ಈ ಥರದ ದೊಡ್ಡ ಬೀಡು, ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ಬಟ್ಟೆಗೆ ಈ ಥರ ಅಳತೆ ನೋಡಿಕೊಂಡು ನೀವು ಈ ಥರ ಮಾಡ್ಕೊಂಡು ನೋಡಿ, ಕ್ರೋಶೆ ಹುಕ್ಕನ್ನು ಈ ಥರ ಸ್ಟ್ರೈಟ್ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿ ಲಾಕ್ ಮಾಡಿ, ಆಮೇಲೆ ಮತ್ತೆ 3 ಚೈನು, 3 ಚೈನ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಂತ ಅಳತೆ ಮಾಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಯಾವ ರೀತಿನಾದ್ರು ಸರಿಯೇ ನೀವು ಅಳತೆ ಮಾಡೋದಾದರೆ. ಮತ್ತೆ 3 ಚೈನು ನೋಡಿ, ಈ ರೀತಿನೂ ಹಿಡ್ಕೋಬೋದು. ಈ ರೀತಿ ನೀವು ಸ್ಟ್ರೈಟ್ ಹಿಂಗೆ ಹಿಡ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಒಳಗಡೆ, ಅಂದರೆ ಕರೆಕ್ಟ್ ಇಷ್ಟು ಟೈಟಾಗಿ ಬರಬಾರ್ದು, ಯಾಕಂದರೆ ಆಮೇಲೆ ಆರ್ಚ್ ಮಾಡಿದಾಗ ಅಥವಾ ಮುಂದಿನ ಸ್ಟೆಪ್ ಮಾಡಿದಾಗ ಟೈಟ್ ಆಗುತ್ತೆ. ಸ್ವಲ್ಪ ಈ ಕಡೆ ಬಂದು ಇಲ್ಲಿ ಲಾಕ್ ಮಾಡಿ. ಮತ್ತೆ 3 ಚೈನು ಹಿಂಗೂ ಮಾಡ್ಕೋಬೋದು ನೋಡಿ. ಈಗ 3 ಚೈನ್ ಮಾಡಿದ ಮೇಲೆ ಇದನ್ನು ಹಿಂಗೆ ಹಿಡ್ಕೊಳ್ಳಿ. ಹಿಂಗೆ ಇಟ್ಕೊಂಡಾಗ ನಿಮ್ಗೆ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾಗತ್ತೆ. ಅಲ್ಲೇ ತಂದು ಹಿಂಗೆ ಲಾಕ್ ಮಾಡ್ಕೋಬೋದು. ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಹಿಂಗೂ ಮಾಡ್ಕೋಬೋದು. ತುಂಬ ಟೈಟ್ ಮಾಡ್ಕೋಬೇಡಿ ಈ 3 ಚೈನು, ಅಂದರೆ ಈ ಲಾಕು 3 ಚೈನ್ನ ಲಾಕು ಸ್ವಲ್ಪ ಸ್ವಲ್ಪ ಅಷ್ಟೇ ಲೂಸು, ತುಂಬ ಲೂಸು ಇರಬಾರ್ದು. ತುಂಬ ಟೈಟ್ ಆದರೆ ಮುಂದೆ ಆರ್ಚ್ ಮಾಡೋಗ ಅಥವಾ ಬೇರೆ ಏನಾದ್ರು ಹಿಂಗೆ ದಾರ ಹಾಕಿದಾಗ ಅದು ಎಳ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೌದಲ್ವ ಅಂತ ಲೂಸ್ ಮಾಡ್ಕೋಬೇಕು. ಆಮೇಲೆ ಈ ಥರ 3 ಸರಿ 3 ಚೈನ್ ಬ್ಲಾಕ್ ಹಾಕೊಂಡ್ಮೇಲೆ ಮತ್ತೆ ಇದೇ ಥರ ದೊಡ್ಡ ಬೀಡ್ ಸೇರಿಸಿ, ಆಮೇಲೆ 3 ಸಾರಿ 3 ಚೈನು, ಆಮೇಲೆ ದೊಡ್ಡ ಬೀಡ್, ಅದೇ ಥರ ಮಾಡ್ಕೊಂಡು ಹೋಗಿ. ಕೊನೆಯಲ್ಲಿ 2 ಸಾರಿ 3 ಚೈನ್ ಮಾಡಿ ಸ್ಟಾಪ್ ಮಾಡಿ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗು 2 ಸಾರಿ, ಮಧ್ಯದಲ್ಲಿ 3 ಸಾರಿ 3 ಚೈನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. 3 ಚೈನ್ ಮಾಡಿಕೊಂಡು ಮಧ್ಯದಲ್ಲಿ ಬೀಡ್ ಹಾಕ್ಕೊಂಡು ಈಗ ಅಲ್ಲಿ ದಾರ ಕಟ್ ಮಾಡಿ ಮತ್ತೆ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀವು ಡಬಲ್ ಲಾಕ್ ಮಾಡಿ ಸೇರಿಸಿದಿರಲ್ವ ಫಸ್ಟ್ ಸ್ಟಾರ್ಟಿಂಗು, ಅದರ ಮೇಲೆ ಬಟ್ಟೆಗೆ ಸೇರಿಸ್ಬೇಕಾಗಿಲ್ಲ, ಇದ್ರ ಮೇಲೆ ಸೇರಿಸ್ಕೊಳ್ಳಿ. ದಾರದಲ್ಲಿ ಈ ಲಾಕಲ್ಲಿ ಸೇರಿಸ್ಕೊಳ್ಳಿ ದಾರನ, ಮತ್ತೆ ಡಬಲ್ ಲಾಕ್ ಮಾಡಿ ಈ ಥರ ಸೇರಿಸ್ಕೊಳ್ಳಿ. ಈಗ ಫಸ್ಟ್ 3 ಚೈನ್ಗೆ 3 ಚೈನ್ ಮಾಡ್ಕೊಳ್ಳಿ. ಈ ಥರ 3 ಚೈನ್ ಮಾಡಿಕೊಂಡು ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 3 ಚೈನ್ ಇದೆ, ಅದನ್ನು ಹಾಗೆ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಲಾಕ್ ಇದೆಯಲ್ವ ಬೀಡ್ ಪಕ್ಕದಲ್ಲಿ, ಅಲ್ಲಿ ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಈ ಸ್ಮಾಲ್ ಬೀಡ್ ತಗೊಂಡು ನೋಡಿ ಈ ಥರ ಸೇರಿಸ್ಕೊಳ್ಳಿ. ಈ ಥರ ಹುಕ್ಕಲ್ಲಿ ಬೀಡ್ ತಗೊಳ್ಳಿ, ಆಮೇಲೆ ದಾರನ ಹುಕ್ಕಲ್ಲಿ ಇಟ್ಕೊಳ್ಳಿ, 6 ಎಳೆ ದಾರನೂ. ಈಗ ಇದನ್ನು ಸ್ವಲ್ಪ ಈ ಥರ ಮಾಡಿ ಈ ಬೀಡನ್ನು ದಾರದ ಒಳಗಡೆ ಸೇರಿಸ್ಕೊಳ್ಳಿ. ಈ ಥರ ಇದು ಗೊತ್ತಿಲ್ಲದಿರೋರಿಗೆ, ಸ್ಟಾರ್ಟಿಂಗ್ ಇದು ಬೇಸಿಕ್ನವ್ರಿಗೆ ಹೇಳಿರೋದು ನಾನು. ಆಮೇಲೆ ದಾರ ಲಾಕ್ ಮಾಡಿ, ಆಮೇಲೆ ದಾರ ಲಾಕ್ ಮಾಡಿ ಈಗ ಇನ್ನೊಂದು ಬೀಡ್ ತಗೊಳ್ಳಿ.
ಹಿಂಗೆ ಹಿಡ್ಕೊಂಡು ಇದನ್ನು ಈ ಕಡೆ ತನ್ನಿ. ಆಮೇಲೆ ಈ ದಾರನ ತಂದು ಲಾಕ್ ಮಾಡಿ, ಮತ್ತೆ ದಾರ ಇದು ತಗೊಳ್ಳಿ ನೋಡಿ ಈ ಥರ. ನೀವು ಕ್ರೋಶೆ ಬೇಸಿಕ್ಸ್ ಗೊತ್ತಿಲ್ಲ, ಕ್ರೋಶೆನೇ ಮಾಡೋದು ಗೊತ್ತಿಲ್ಲ ಅಂದರೆ ನಂದು ಕ್ರೋಶೆ ಬೇಸಿಕ್ಸ್ ಅಂತ ಒಂದು ವಿಡಿಯೋ ಇದೆ, ಸ್ಟಾರ್ಟಿಂಗ್ ವಿಡಿಯೋ. ಅದರಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದರಲ್ಲಿ ವಿವರವಾಗಿ ಹೇಳ್ಕೊಟ್ಟಿದ್ದೀನಿ. ನಾನು ಉಲ್ಲನ್ ಥ್ರೆಡಲ್ಲಿ ಮಾಡಿ ನಿಮ್ಗೆ ಗೊತ್ತಾಗೋ ಥರ ಹೇಳ್ಕೊಟ್ಟಿದ್ದೀನಿ. 4 ಬೀಡ್ ಸೇರಿಸಿದ್ದೀನಿ. ಇದನ್ನು ಈ ಕಡೆ ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡಿ ಈ ಥರ. ಆಮೇಲೆ ಈ ಚೈನ್ಗಳ ಮೇಲೆಲ್ಲ ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಈ ಲಾಕ್ ಇದೆಯಲ್ವ, ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನು, ಇದು ಲಾಕು, ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಆಮೇಲೆ 3 ಚೈನು, ಈ ಬೀಡ್ ಪಕ್ಕದ ಲಾಕಲ್ಲಿ ಲಾಕ್, ಮತ್ತು ಇದೇ ಥರ ಬೀಡ್ ತಗೊಂಡು ಲಾಕ್ ಮಾಡಿ, ಬೀಡ್ ತಗೊಂಡು ಲಾಕ್ ಮಾಡಿ, ಬೀಡ್ ಸೇರಿಸಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಬೀಡ್ಸ್ಗಳು ಹಾಕಿ ಕೊನೆಯಲ್ಲಿ 3 ಚೈನ್ ಹಾಕಿ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಸೀರೆ ಬ್ಯಾಕ್ ಸೈಡಿಗೆ ಬರುತ್ತೆ ಇದೀಗ. ಈ ಥರ ಬ್ಯಾಕ್ ಸೈಡಿಗೆ ಬಂದಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಈ ಲಾಕ್ ಇದೆಯಲ್ವ, ಮೊದಲಿನ ಸಾರಿ ಲಾಕ್ ಮಾಡಿರೋದು, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿ ಈ 4 ಬೀಡ್ ಇದೆಯಲ್ವ, ಬೀಡ್ಸ್ 4 ಬೀಡ್ಸ್ ಹಾಕಿದೀವಲ್ವ, ಸ್ಮಾಲ್ ಬೀಡ್ಸು, ಇದಕ್ಕಿಂತ ಮೊದಲೇ ಇಲ್ಲಿ ಈ ಗ್ಯಾಪ್ ಇದೆಯಲ್ವ, ಈ ಬೀಡ್ಗಿಂತ ಮೊದಲಿನ ಗ್ಯಾಪು, ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, 4 ಚೈನ್ ಮಾಡಿಕೊಂಡು ಈ 2 ಬೀಡ್ಗಳ ಮಧ್ಯೆ ಗ್ಯಾಪಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಗ ಇರುತ್ತೆ ಅಲ್ಲಿ ಲಾಕ್ ಮಾಡಿರೋದ್ರಿಂದ. ಮತ್ತು 4 ಚೈನು. ಇದನ್ನು ನೆಕ್ಸ್ಟ್ 2 ಬೀಡ್ಗಳ ಮಧ್ಯೆ ಇಲ್ಲಿ ಈ ದಾರದಲ್ಲಿ ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆ ಹಾಕಿ ನೋಡಿ ಈ ಥರ. ಮತ್ತು 4 ಚೈನು. ಇದನ್ನು ನೋಡಿ ಈ 2 ಬೀಡ್ಗಳ ಮಧ್ಯೆ ದಾರ ಇರುತ್ತಲ್ವ, ದಾರ ಬಂದಿರುತ್ತೆ, ನಾವು ಲಾಕ್ ಮಾಡಿದ್ದೀವಿ. ಆ ಲಾಕಲ್ಲಿ ಇಲ್ಲಿ ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನು. ಇದನ್ನು ಈ ಬೀಡ್ ಆದಮೇಲೆ ಈ ಗ್ಯಾಪ್ ಇರುತ್ತೆ, ಇಲ್ಲಿ ದಾರ ಇರುತ್ತೆ ಸ್ವಲ್ಪ, ಅಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ, ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಮತ್ತು ಈ ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಚೈನ್ಗಳು. ಈಗ 3 ಚೈನ್ ಮಾಡ್ಕೊಳ್ಳಿ. ಇಲ್ಲಿ 1 2 3 ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಈ ಬೀಡ್ ಪಕ್ಕ 3 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು 1 2, ಆಮೇಲೆ ಈ 4 ಸ್ಮಾಲ್ ಬೀಡ್ಗಳಿಗೆ ಇಲ್ಲಿ ಸ್ಟಾರ್ಟ್ ಆಗಿದೆಯಲ್ವ, ಈ ಫಸ್ಟ್ ಸ್ಮಾಲ್ ಬೀಡಿಗಿಂತ ಮೊದಲೇ ಸ್ವಲ್ಪ ಗ್ಯಾಪಲ್ಲಿ ಜಾಗ ಇರುತ್ತೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. 4 ಚೈನು, 1 2 3 4, 4 ಚೈನ್ ಮಾಡಿಕೊಂಡು ಈ 2 ಬೀಡ್ಗಳಿದೆಯಲ್ವ, ನೆಕ್ಸ್ಟು 4 ಬೀಡ್ ಹಾಕಿರೋದ್ರಲ್ಲಿ 2 ಬೀಡ್, ಇದರ ಮಧ್ಯದಲ್ಲಿ ಒಂದು ಗ್ಯಾಪ್ನಾಗೆ ಸ್ವಲ್ಪ ಜಾಗ ಇರುತ್ತೆ ದಾರ, ಆ ದಾರಕ್ಕೆ ಲಾಕ್ ಮಾಡಿ. ಇದೇ ಥರ ಪ್ರತಿಯೊಂದು ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ. ಈ 3 ಚೈನಲ್ಲಿ ಲಾಕ್ ಮಾಡಿ ಮುಂದುವರ್ಸ್ಕೊಂಡು ಹೋಗಿ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಮತ್ತು ನಾನು ಫ್ರಂಟ್ ಸೈಡಿಗೆ ಬಂದಿದ್ದೀನಿ, ಬಂದು 2 ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಹೆಂಗೆ ಅಂತ. ಈಗ ಇದು ಬ್ಯಾಕ್ ಸೈಡಲ್ಲಿ ಎಂಡ್ ಆಗಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನೀವು 3 ಚೈನ್ ಎಂಡ್ ಮಾಡಿ ಲಾಕ್ ಮಾಡಿದ್ದೀರಾ, ಬಟ್ಟೆಗೆ ಲಾಕ್ ಮಾಡಿದ್ದು ಅಂತ ಇಟ್ಕೊಳ್ಳಿ. ಲಾಸ್ಟ್ 3 ಚೈನು ಇಲ್ಲಿ ಲಾಕ್ ಮಾಡಿದ್ದೀರಾ. ಈಗ ಒಂದು ಚೈನ್ ಹಾಕಿ, ಒಂದು ಚೈನ್ ಹಾಕ್ಕೊಳ್ಳಿ,
ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬರ್ತೀರಾ. ಫ್ರಂಟ್ ಸೈಡಿಗೆ ಬಂದ ಮೇಲೆ ಫಸ್ಟ್ 3 ಚೈನ್ ಕುಚ್ಚಿಂದಿರತ್ತೆ ಹಾಗೆ ಮಾಡ್ಕೊಳ್ಳಿ. ಈ ಥರ 3 ಚೈನ್ ಲಾಕ್ ಮಾಡಿ, ಆ ಲಾಕ್ ಇದೆಯಲ್ವ ಮೊದಲಿನ ರೋದಲ್ಲಿ ಅಲ್ಲೇ ಲಾಕ್ ಮಾಡಿ. ಈಗ ಇಲ್ಲಿಂದಲೇ ಈ ಬೀಡ್ಗಳ ಹಿಂದೆ ಚೈನ್ ಹಾಕಿದ್ದೀವಲ್ವ 4 ಚೈನು, ಈ 4 ಚೈನಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿ ಈ ಥರ ಒಂದು ಸ್ಮಾಲ್ ಬೀಡ್ ತಗೊಂಡು ಹಾಕ್ತಾಯಿದ್ದೀನಿ, ಇದೇ ಗೋಲ್ಡನ್ ಬೀಡು. ಮತ್ತು 2 ಸಿಂಗಲ್ ಕ್ರೋಶೆ, 1 2, 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ, 1 ಬೀಡು ಮತ್ತು 2 ಸಿಂಗಲ್ ಕ್ರೋಶೆ. ಇನ್ನು ನೆಕ್ಸ್ಟ್ ಈ ಬೀಡ್ನ ಹಿಂದುಗಡೆ 4 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ ಸೇರಿಸ್ಕೊಳ್ಳಿ. ಮತ್ತೆ 2 ಸಿಂಗಲ್ ಕ್ರೋಶೆ, ಅದೇ 4 ಚೈನಲ್ಲಿ. ಪ್ರತಿ ಬೀಡ್ನ ಹಿಂದ್ಗಡೆ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ, 1 ಬೀಡ್, 2 ಸಿಂಗಲ್ ಕ್ರೋಶೆ. ನಿಮಗೆ ಬೀಡ್ ಬೇಡ, ಜಾಸ್ತಿ ಆಗುತ್ತೆ, ಬೀಡ್ಸ್ ಬೇಡ ಅಂತಿದ್ರೆ ಬರೀ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಈ ಥರ 1 2. ಬೀಡ್ ಬೇಡ ಅಂದರೆ ಹಾಗೆ ಸಿಂಗಲ್ ಕ್ರೋಶೆ ಮಾಡಿ, ಅದು ನಿಮ್ಮ ಇಷ್ಟ, ಆಪ್ಷನಲ್ ಅದು. ಈ ಥರ ಸೇರಿಸ್ಕೊಳ್ಳಿ. ಆಮೇಲೆ 2 ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಬೀಡ್ ಹಿಂದ್ಗಡೆ ನೋಡಿ, ಸಿಂಗಲ್ ಕ್ರೋಶೆ 2, ಮತ್ತು 1 ಬೀಡ್ ಮತ್ತು 2 ಸಿಂಗಲ್ ಕ್ರೋಶೆ. ಈಗ ಈ 3 ಚೈನ್ನ ಲಾಕ್ ಇದೆಯಲ್ವ, ಇದು 3 ಚೈನ್ ಲಾಕ್ ಆಗಿದೆ ನೋಡಿ ಇಲ್ಲಿ, ಈ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ 3 ಚೈನು ಅದು ಕುಚ್ಚಿಗೆ ಮಧ್ಯದ್ದು, ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಆರ್ಚಲ್ಲೂ ಅದೇ ಥರ ಈ ಪ್ರತಿ ಬೀಡ್ನ ಹಿಂದ್ಗಡೆ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ, 1 ಬೀಡು ಮತ್ತು 2 ಸಿಂಗಲ್ ಕ್ರೋಶೆ. ಈ ಥರ ಮಾಡ್ಕೊಂಡು ಬನ್ನಿ. ನಿಮ್ಗೆ ಈ ಬೀಡ್ ಬೇಡ, ಜಾಸ್ತಿ ಆಗುತ್ತೆ, ಬೀಡ್ಸ್ ಅಂತ ಜಾಸ್ತಿ ಆಗುತ್ತೆ ಅಂತಿದ್ರೆ ಆ ಬೀಡ್ಸ್ ಸ್ಕಿಪ್ ಮಾಡಿ ಬರೀ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್ ಆಗಿದೆ, ಈಸಿ ಆಗಿದೆ, ಬಿಗಿನರ್ಸು ಮಾಡ್ಕೋಬೋದು. ಬರೀ ಸಿಂಗಲ್ ಕ್ರೋಶೆಗಳೇ ಇದೆ ಇದರಲ್ಲಿ, ಡಬಲ್ ಕ್ರೋಶೆ ಮಾಡೇ ಇಲ್ಲ ನಾನು. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇದು ಡಿಸೈನು ತುಂಬ ಸಿಂಪಲ್ ಡಿಸೈನ್, ಆದರೆ ಚೆನ್ನಾಗಿ ಕಾಣಿಸುತ್ತೆ, ಈಸಿ ಡಿಸೈನು, ಗ್ರ್ಯಾಂಡ್ ಕಾಣಿಸುತ್ತೆ ಈ ಬೀಡ್ಸ್ಗಳು ಹಾಕಿ. ನೀವು ಮೇಲ್ನರು ಬೀಡ್ಸ್ ಬೇಡ ಅಂದರೆ ಹಾಗೆ ಸಿಂಪಲಾಗಿ ಮಾಡ್ಕೋಬೋದು. ನಾನು ಬೀಡ್ಸ್ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೀವು ನಿಮ್ಮ ಸೀರೆಗಳಿಗೆ ಮಾಡಿ ನೋಡಿ, ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಂಗೆ ಬಂತು ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಇದೇ ಥರದ ವಿಡಿಯೋಗಳು ನಿಮಗೆ ಸಿಗ್ತಾ ಇರುತ್ತೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.